ರಾಜ್ಯದಲ್ಲಿ ಕಬ್ಬು ಬೆಳೆಗಾರರು ಕಾರ್ಖಾನೆಗಳಿಂದ ತೊಂದರೆ ಅನುಭವಿಸ್ತಾ ಇದ್ದಾರೆ. ಹಳಿಯಾಳದ ಇಐಡಿ ಪ್ಯಾರಿ ಶುಗರ್ ಫ್ಯಾಕ್ಟರಿಯಿಂದ ರೈತರಿಗೆ ಯಾವುದೇ ರೀತಿಯ ಪ್ರಯೋಜನ ಆಗದೆ ಪದೇ ಪದೇ ಬೇಸರ ವ್ಯಕ್ತಪಡಿಸಿದ್ದಾರೆ. ಡಿಸಿ ಸಭೆಯ ಹೈಲೈಟ್ಸ್ ಏನ್ ಹಾಗಾದ್ರೆ ಬನ್ನಿ ನೋಡೋಣ. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಕಬ್ಬು ಬೆಳೆಗಾರರು ಪಟ್ಟು. ಸರ್ಕಾರಿ ಕಾರ್ಖಾನೆ ಜತೆ ಡಿಸಿ ಲಕ್ಷ್ಮೀಪ್ರಿಯಾ ಮೀಟಿಂಗ್. ಉತ್ತರ ಕನ್ನಡ ಜಿಲ್ಲೆ ಹಳಿಯಾಳದಲ್ಲಿ ಕಬ್ಬು ಬೆಳೆಗಾರರ ಅಸಮಾಧಾನ ಮುಂದುವರೆದಿದೆ. ಹುಲ್ಲಟ್ಟಿಯ ಇಐಡಿ ಪ್ಯಾರಿ ಸಕ್ಕರೆ ಕಾರ್ಖಾನೆ ರೈತರಿಗೆ ಅನ್ಯಾಯ ಮಾಡ್ತಾ ಇದೆ ಎಂಬ ಆರೋಪ ಕೇಳಿಬರ್ತಾ ಇದೆ. ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ನೇತೃತ್ವದಲ್ಲಿ ಹಳಿಯಾಳದಲ್ಲೇ ಕಾರ್ಖಾನೆ ಅಧಿಕಾರಿಗಳು, ರೈತರು ಹಾಗೂ ಪೊಲೀಸ್ ಇಲಾಖೆಯ ಸಭೆ ನಡೆಸಿದ್ದಾರೆ. ನವೆಂಬರ್ 1ರಿಂದ ಕಬ್ಬು ನುರಿಸುವ ಹಂಗಾಮು ಆರಂಭಗೊಳ್ಳಲಿದೆ. ಅದಕ್ಕೂ ಮೊದಲೇ ತೂಕ ಯಂತ್ರವನ್ನ ಕಾರ್ಖಾನೆ ಹೊರಭಾಗದಲ್ಲಿ ಸ್ಥಾಪಿಸುವಂತೆ ರೈತರು ಒತ್ತಾಯಿಸಿದ್ದಾರೆ. ರೈತರು ಮತ್ತು ಕಾರ್ಖಾನೆಯ ದ್ವಿಪಕ್ಷೀಯ ಒಪ್ಪಂದ ಆಗದೆ ಕಾರ್ಖಾನೆ ಕಬ್ಬು ನುರಿಸುವ ಹಂಗಾಮಿಗೆ ಅನುಮತಿ ನೀಡದಂತೆ ಆಗ್ರಹಿಸಿದರು. ಸಕ್ಕರೆ ಆಯುಕ್ತರು ಆಡಿಟ್ ಮಾಡಿ ರೈತರ ಒಟ್ಟು 26 ಕೋಟಿ ಪಾವತಿಸುವಂತೆ ಆದೇಶ ನೀಡಿದರೂ ಕೊಟ್ಟಿಲ್ಲ ಅಂತ ಬೆಳೆಗಾರರು ಆರೋಪಿಸಿದ್ದಾರೆ. ನಿಮಗೆ ಕಾನೂನು ಪ್ರಕಾರ ಏನು ಕಮಿಷನರ್ ಆರ್ಡರ್ ಕೊಟ್ಟಿದ್ದಾರೆ, ನಿಮಗೆ ಮತ್ತೆ ಶುಗರ್ ಕಂಟ್ರೋಲ್ ಆಕ್ಟ್ ಪ್ರಕಾರ ನಿಮಗೂ ಬಹಳಷ್ಟು ಅಧಿಕಾರಗಳಿದ್ದಾವೆ. ಅದನ್ನು ಬಳಸಿಕೊಂಡು ತಾವು ಆ ಏನ್ 256 ರೂಪಾಯಿ ಪ್ರಕಾರ 26 ಕೋಟಿ 46 ಸಾವಿರ ರೂಪಾಯಿ ಕೊಡೋದಿದೆ, ಅದರ ಬಗ್ಗೆ ತಾವು ಕ್ರಮ ತೆಗೆದುಕೊಳ್ಬೇಕಂತ ಎಲ್ಲ ರೈತರು ಅವ್ರಿಗೆ ಕಂದಾಯ ವಸೂಲಾತಿನೋ ಇನ್ನೊಂದು ಏನೋ ಏನ್ ಮಾಡ್ತಾರೆ ಗೊತ್ತಿಲ್ಲ. ನಮಗೆ ಒಟ್ಟಾರೆಯಾಗಿ 26 ಕೋಟಿ 46 ಸಾವಿರ ನಮ್ಮ ಖಾತೆಗೆ ಒಂದು ವಾರ 15 ದಿವಸದಲ್ಲಿ ಹಾಕ್ಲಿಕ್ಕೆ ವ್ಯವಸ್ಥೆ ಮಾಡ್ರಿ ಅಂತ ಹೇಳಿ ರೈತರ ಪರವಾಗಿ ಇಐಡಿ ಪ್ಯಾರಿ ಸಕ್ಕರೆ ಕಾರ್ಖಾನೆಗೆ ಪ್ರತಿ ವರ್ಷವೂ ಈ ಭಾಗದ ರೈತರು ತಾವು ಬೆಳೆದ ಕಬ್ಬು ನೀಡುತ್ತಾ ಇದ್ದಾರೆ. ಆದರೆ ಕಂಪನಿಯಿಂದ ರೈತರಿಗೆ ಅನ್ಯಾಯ ಮಾಡಲಾಗ್ತಾ ಇದೆ ಎಂಬ ಗಂಭೀರ ಆರೋಪ ಇದೆ. ತೂಕದಲ್ಲಿ ಭಾರೀ ವ್ಯತ್ಯಾಸ ಆಗ್ತಾ ಇದೆ. ರೈತರ ಮನವಿಗೆ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ಸ್ಪಂದಿಸಿದ್ದಾರೆ. 2 ವಿಷಯ ಮೇಜರ್ ಆಗಿ ಚರ್ಚೆ ಆಯಿತು. ಒಂದು, ಕಾರ್ಖಾನೆ ಸ್ಟಾರ್ಟಿಂಗ್ ಅಲ್ಲಿ ಅಂದ್ರೆ ಎಂಟ್ರೆನ್ಸ್ ಗೇಟ್ ಎಲ್ಲಿದೆಯೋ ಅಲ್ಲಿ ವೇ ಬ್ರಿಡ್ಜ್ ಒಂದು ಆಗಬೇಕು ಅಂತ ಅವ್ರದ್ದು ತುಂಬಾ ವರ್ಷದಿಂದ ಬೇಡಿಕೆ ಇತ್ತು, ಒಂದು 3-4 ವರ್ಷದಿಂದ. ಇವತ್ತು ಅದಕ್ಕೆ ಒಪ್ಪಿಗೆ ಕೊಟ್ಟಿದ್ದಾರೆ. ಇನ್ ಪ್ರಿನ್ಸಿಪಲ್ ನಾವು ಸ್ಟಾರ್ಟ್ ಮಾಡ್ತೀವಿ ಅಂತ, ವರ್ಕ್ ಅನ್ನು ತಕ್ಷಣ ಫ್ಯಾಕ್ಟರಿ ಅವರು ಶುರು ಮಾಡ್ತೀನಿ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ. ರೈತರು ತಮ್ಮ ನ್ಯಾಯೋಚಿತವಾದಂತಹ ಬೇಡಿಕೆಗಾಗಿ ಪ್ರತಿ ವರ್ಷ ಹೋರಾಟವನ್ನು ನಡೆಸ್ತಾ ಇದ್ದಾರೆ. ಈ ಬಾರಿ ಹಂಗಾಮಿನ ಮೊದಲೇ ಜಿಲ್ಲಾಧಿಕಾರಿಗಳು ಸಭೆಯನ್ನು ನಡೆಸಿ ಚರ್ಚಿಸಿರುವುದು ಒಳ್ಳೆಯ ಬೆಳವಣಿಗೆ. ಆದರೆ ಕಾರ್ಖಾನೆಯವರು ರೈತರ ತಾಳ್ಮೆ ಪರೀಕ್ಷೆ ಮಾಡದೆ ಹೊಂದಾಣಿಕೆ ಮಾಡಿಕೊಂಡು ಹೋಗಬೇಕಾಗಿದೆ. ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ರಾಜ್ಯದಲ್ಲಿ ಕಬ್ಬು ಬೆಳೆಗಾರರು ಕಾರ್ಖಾನೆಗಳಿಂದ ತೊಂದರೆ ಅನುಭವಿಸ್ತಾ ಇದ್ದಾರೆ. ಹಳಿಯಾಳದ ಇಐಡಿ ಪ್ಯಾರಿ ಶುಗರ್ ಫ್ಯಾಕ್ಟರಿಯಿಂದ ರೈತರಿಗೆ ಯಾವುದೇ ರೀತಿಯ ಪ್ರಯೋಜನ ಆಗದೆ ಪದೇ ಪದೇ ಬೇಸರ ವ್ಯಕ್ತಪಡಿಸಿದ್ದಾರೆ. ಡಿಸಿ ಸಭೆಯ ಹೈಲೈಟ್ಸ್ ಏನ್ ಹಾಗಾದ್ರೆ ಬನ್ನಿ ನೋಡೋಣ. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಕಬ್ಬು ಬೆಳೆಗಾರರು ಪಟ್ಟು. ಸರ್ಕಾರಿ ಕಾರ್ಖಾನೆ ಜತೆ ಡಿಸಿ ಲಕ್ಷ್ಮೀಪ್ರಿಯಾ ಮೀಟಿಂಗ್. ಉತ್ತರ ಕನ್ನಡ ಜಿಲ್ಲೆ ಹಳಿಯಾಳದಲ್ಲಿ ಕಬ್ಬು ಬೆಳೆಗಾರರ ಅಸಮಾಧಾನ ಮುಂದುವರೆದಿದೆ. ಹುಲ್ಲಟ್ಟಿಯ ಇಐಡಿ ಪ್ಯಾರಿ ಸಕ್ಕರೆ ಕಾರ್ಖಾನೆ ರೈತರಿಗೆ ಅನ್ಯಾಯ ಮಾಡ್ತಾ ಇದೆ ಎಂಬ ಆರೋಪ ಕೇಳಿಬರ್ತಾ ಇದೆ. ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ನೇತೃತ್ವದಲ್ಲಿ ಹಳಿಯಾಳದಲ್ಲೇ ಕಾರ್ಖಾನೆ ಅಧಿಕಾರಿಗಳು, ರೈತರು ಹಾಗೂ ಪೊಲೀಸ್ ಇಲಾಖೆಯ ಸಭೆ ನಡೆಸಿದ್ದಾರೆ. ನವೆಂಬರ್ 1ರಿಂದ ಕಬ್ಬು ನುರಿಸುವ ಹಂಗಾಮು ಆರಂಭಗೊಳ್ಳಲಿದೆ. ಅದಕ್ಕೂ ಮೊದಲೇ ತೂಕ ಯಂತ್ರವನ್ನ ಕಾರ್ಖಾನೆ ಹೊರಭಾಗದಲ್ಲಿ ಸ್ಥಾಪಿಸುವಂತೆ ರೈತರು ಒತ್ತಾಯಿಸಿದ್ದಾರೆ. ರೈತರು ಮತ್ತು ಕಾರ್ಖಾನೆಯ ದ್ವಿಪಕ್ಷೀಯ ಒಪ್ಪಂದ ಆಗದೆ ಕಾರ್ಖಾನೆ ಕಬ್ಬು ನುರಿಸುವ ಹಂಗಾಮಿಗೆ ಅನುಮತಿ ನೀಡದಂತೆ ಆಗ್ರಹಿಸಿದರು. ಸಕ್ಕರೆ ಆಯುಕ್ತರು ಆಡಿಟ್ ಮಾಡಿ ರೈತರ ಒಟ್ಟು 26 ಕೋಟಿ ಪಾವತಿಸುವಂತೆ ಆದೇಶ ನೀಡಿದರೂ ಕೊಟ್ಟಿಲ್ಲ ಅಂತ ಬೆಳೆಗಾರರು ಆರೋಪಿಸಿದ್ದಾರೆ. ನಿಮಗೆ ಕಾನೂನು ಪ್ರಕಾರ ಏನು ಕಮಿಷನರ್ ಆರ್ಡರ್ ಕೊಟ್ಟಿದ್ದಾರೆ, ನಿಮಗೆ ಮತ್ತೆ ಶುಗರ್ ಕಂಟ್ರೋಲ್ ಆಕ್ಟ್ ಪ್ರಕಾರ ನಿಮಗೂ ಬಹಳಷ್ಟು ಅಧಿಕಾರಗಳಿದ್ದಾವೆ. ಅದನ್ನು ಬಳಸಿಕೊಂಡು ತಾವು ಆ ಏನ್ 256 ರೂಪಾಯಿ ಪ್ರಕಾರ 26 ಕೋಟಿ 46 ಸಾವಿರ ರೂಪಾಯಿ ಕೊಡೋದಿದೆ, ಅದರ ಬಗ್ಗೆ ತಾವು ಕ್ರಮ ತೆಗೆದುಕೊಳ್ಬೇಕಂತ ಎಲ್ಲ ರೈತರು ಅವ್ರಿಗೆ ಕಂದಾಯ ವಸೂಲಾತಿನೋ ಇನ್ನೊಂದು ಏನೋ ಏನ್ ಮಾಡ್ತಾರೆ ಗೊತ್ತಿಲ್ಲ. ನಮಗೆ ಒಟ್ಟಾರೆಯಾಗಿ 26 ಕೋಟಿ
46,000 ನಮ್ಮ ಖಾತೆಗೆ ಒಂದು ವಾರ 15 ದಿವಸದಲ್ಲಿ ಹಾಕ್ಲಿಕ್ಕೆ ವ್ಯವಸ್ಥೆ ಮಾಡ್ಲಿ ಅಂತ ಹೇಳಿ ರೈತರ ಪರವಾಗಿ ಕೇಳ್ತಾರೆ. ಇಐಡಿ ಪ್ಯಾರಿ ಸಕ್ಕರೆ ಕಾರ್ಖಾನೆಗೆ ಪ್ರತಿ ವರ್ಷವೂ ಈ ಭಾಗದ ರೈತರು ತಾವು ಬೆಳೆದ ಕಬ್ಬು ನೀಡುತ್ತಾ ಇದ್ದಾರೆ. ಆದರೆ ಕಂಪನಿಯಿಂದ ರೈತರಿಗೆ ಅನ್ಯಾಯ ಮಾಡಲಾಗ್ತಾ ಇದೆ ಎಂಬ ಗಂಭೀರ ಆರೋಪ ಇದೆ. ತೂಕದಲ್ಲಿ ಭಾರಿ ವ್ಯತ್ಯಾಸ ಆಗ್ತಾ ಇದೆ. ರೈತರ ಮನವಿಗೆ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ಸ್ಪಂದಿಸಿದ್ದಾರೆ. ಎರಡು ವಿಷಯ ಮೇಜರ್ ಆಗಿ ಚರ್ಚೆ ಆಯಿತು. ಒಂದು, ಕಾರ್ಖಾನೆ ಸ್ಟಾರ್ಟಿಂಗ್ ಅಲ್ಲಿ ಅಂದ್ರೆ ಎಂಟ್ರೆನ್ಸ್ ಗೇಟ್ ಎಲ್ಲಿದೆಯೋ ಅಲ್ಲಿ ವೇ ಬ್ರಿಡ್ಜ್ ಒಂದು ಆಗಬೇಕು ಅಂತ ಅವ್ರದ್ದು ತುಂಬಾ ವರ್ಷದಿಂದ ಬೇಡಿಕೆ ಇತ್ತು, ಒಂದು 3-4 ವರ್ಷದಿಂದ. ಇವತ್ತು ಅದಕ್ಕೆ ಒಪ್ಪಿಗೆ ಕೊಟ್ಟಿದ್ದಾರೆ. ಇನ್ ಪ್ರಿನ್ಸಿಪಲ್ ನಾವು ಸ್ಟಾರ್ಟ್ ಮಾಡ್ತೀವಿ ಅಂತ, ವರ್ಕ್ ಅನ್ನು ತಕ್ಷಣ ಫ್ಯಾಕ್ಟರಿ ಅವರು ಶುರು ಮಾಡ್ತೀನಿ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ. ರೈತರು ತಮ್ಮ ನ್ಯಾಯೋಚಿತವಾದಂತಹ ಬೇಡಿಕೆಗಾಗಿ ಪ್ರತಿ ವರ್ಷ ಹೋರಾಟವನ್ನು ನಡೆಸ್ತಾ ಇದ್ದಾರೆ. ಈ ಬಾರಿ ಹಂಗಾಮಿನ ಮೊದಲೇ ಜಿಲ್ಲಾಧಿಕಾರಿಗಳು ಸಭೆಯನ್ನು ನಡೆಸಿ ಚರ್ಚಿಸಿರುವುದು ಒಳ್ಳೆಯ ಬೆಳವಣಿಗೆ. ಆದರೆ ಕಾರ್ಖಾನೆಯವರು ರೈತರ ತಾಳ್ಮೆ ಪರೀಕ್ಷೆ ಮಾಡದೆ ಹೊಂದಾಣಿಕೆ ಮಾಡಿಕೊಂಡು ಹೋಗಬೇಕಾಗಿದೆ. ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ರಾಜ್ಯದಲ್ಲಿ ಕಬ್ಬು ಬೆಳೆಗಾರರು ಕಾರ್ಖಾನೆಗಳಿಂದ ತೊಂದರೆ ಅನುಭವಿಸ್ತಾ ಇದ್ದಾರೆ. ಹಳಿಯಾಳದ ಇಐಡಿ ಪ್ಯಾರಿ ಶುಗರ್ ಫ್ಯಾಕ್ಟರಿಯಿಂದ ರೈತರಿಗೆ ಯಾವುದೇ ರೀತಿಯ ಪ್ರಯೋಜನ ಆಗದೆ ಪದೇ ಪದೇ ಬೇಸರ ವ್ಯಕ್ತಪಡಿಸಿದ್ದಾರೆ. ಡಿಸಿ ಸಭೆಯ ಹೈಲೈಟ್ಸ್ ಏನ್ ಹಾಗಾದ್ರೆ ಬನ್ನಿ ನೋಡೋಣ. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಕಬ್ಬು ಬೆಳೆಗಾರರು ಪಟ್ಟು. ಸರ್ಕಾರಿ ಕಾರ್ಖಾನೆ ಜೊತೆ ಡಿಸಿ ಲಕ್ಷ್ಮೀಪ್ರಿಯಾ ಮೀಟಿಂಗ್. ಉತ್ತರ ಕನ್ನಡ ಜಿಲ್ಲೆ ಹಳಿಯಾಳದಲ್ಲಿ ಕಬ್ಬು ಬೆಳೆಗಾರರ ಅಸಮಾಧಾನ ಮುಂದುವರೆದಿದೆ. ಹುಲ್ಲಟ್ಟಿಯ ಇಐಡಿ ಪ್ಯಾರಿ ಸಕ್ಕರೆ ಕಾರ್ಖಾನೆ ರೈತರಿಗೆ ಅನ್ಯಾಯ ಮಾಡ್ತಾ ಇದೆ ಎಂಬ ಆರೋಪ ಕೇಳಿಬರ್ತಾ ಇದೆ. ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ನೇತೃತ್ವದಲ್ಲಿ ಹಳಿಯಾಳದಲ್ಲೇ ಕಾರ್ಖಾನೆ ಅಧಿಕಾರಿಗಳು, ರೈತರು ಹಾಗೂ ಪೊಲೀಸ್ ಇಲಾಖೆಯ ಸಭೆ ನಡೆಸಿದ್ದಾರೆ. ನವೆಂಬರ್ 1ರಿಂದ ಕಬ್ಬು ನಿರಿಸುವ ಹಂಗಾಮು ಆರಂಭಗೊಳ್ಳಲಿದೆ. ಅದಕ್ಕೂ ಮೊದಲೇ ತೂಕ ಯಂತ್ರವನ್ನ ಕಾರ್ಖಾನೆ ಹೊರಭಾಗದಲ್ಲಿ ಸ್ಥಾಪಿಸುವಂತೆ ರೈತರು ಒತ್ತಾಯಿಸಿದ್ದಾರೆ. ರೈತರು ಮತ್ತು ಕಾರ್ಖಾನೆಯ ದ್ವಿಪಕ್ಷೀಯ ಒಪ್ಪಂದ ಆಗದೆ ಕಾರ್ಖಾನೆ ಕಬ್ಬು ನಿರಿಸುವ ಹಂಗಾಮಿಗೆ ಅನುಮತಿ ನೀಡದಂತೆ ಆಗ್ರಹಿಸಿದರು. ಸಕ್ಕರೆ ಆಯುಕ್ತರು ಆಡಿಟ್ ಮಾಡಿ ರೈತರ ಒಟ್ಟು 26 ಕೋಟಿ ಪಾವತಿಸುವಂತೆ ಆದೇಶ ನೀಡಿದರೂ ಕೊಟ್ಟಿಲ್ಲ ಅಂತ ಬೆಳೆಗಾರರು ಆರೋಪಿಸಿದ್ದಾರೆ. ನಿಮಗೆ ಕಾನೂನು ಪ್ರಕಾರ ಏನು ಕಮಿಷನರ್ ಆರ್ಡರ್ ಕೊಟ್ಟಿದ್ದಾರೆ, ನಿಮಗೆ ಮತ್ತೆ ಶುಗರ್ ಕಂಟ್ರೋಲ್ ಆಕ್ಟ್ ಪ್ರಕಾರ ನಿಮಗೂ ಬಹಳಷ್ಟು ಅಧಿಕಾರಗಳಿದ್ದಾವೆ. ಅದನ್ನು ಬಳಸಿಕೊಂಡು ತಾವು ಆ ಏನ್ 256 ರೂಪಾಯಿ ಪ್ರಕಾರ 26,46,00,000 ಕೊಡೋದಿದೆ, ಅದರ ಬಗ್ಗೆ ತಾವು ಕ್ರಮ ತೆಗೆದುಕೊಳ್ಬೇಕಂತ ಎಲ್ಲ ರೈತರು ಅವ್ರಿಗೆ ಕಂದಾಯ ವಸೂಲಾತಿನೋ ಇನ್ನೊಂದು ಏನೋ ಏನ್ ಮಾಡ್ತಿರೋ ಗೊತ್ತಿಲ್ಲ. ನಮಗೆ ಒಟ್ಟಾರೆಯಾಗಿ 26,46,00,000 ನಮ್ಮ ಖಾತೆಗೆ ಒಂದು ವಾರ 15 ದಿವಸದಲ್ಲಿ ಹಾಕ್ಲಿಕ್ಕೆ ವ್ಯವಸ್ಥೆ ಮಾಡ್ಲಿ ಅಂತ ಹೇಳಿ ರೈತರ ಪರವಾಗಿ ಕೇಳ್ತಾರೆ. ಇಐಡಿ ಪ್ಯಾರಿ ಸಕ್ಕರೆ ಕಾರ್ಖಾನೆಗೆ ಪ್ರತಿ ವರ್ಷವೂ ಈ ಭಾಗದ ರೈತರು ತಾವು ಬೆಳೆದ ಕಬ್ಬು ನೀಡುತ್ತಾ ಇದ್ದಾರೆ. ಆದರೆ ಕಂಪನಿಯಿಂದ ರೈತರಿಗೆ ಅನ್ಯಾಯ ಮಾಡಲಾಗ್ತಾ ಇದೆ ಎಂಬ ಗಂಭೀರ ಆರೋಪ ಇದೆ. ತೂಕದಲ್ಲಿ ಭಾರಿ ವ್ಯತ್ಯಾಸ ಆಗ್ತಾ ಇದೆ. ರೈತರ ಮನವಿಗೆ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ಸ್ಪಂದಿಸಿದ್ದಾರೆ. ಎರಡು ವಿಷಯ ಮೇಜರ್ ಆಗಿ ಚರ್ಚೆ ಆಯಿತು. ಒಂದು, ಕಾರ್ಖಾನೆ ಸ್ಟಾರ್ಟಿಂಗ್ ಅಲ್ಲಿ ಅಂದ್ರೆ ಎಂಟ್ರೆನ್ಸ್ ಗೇಟ್ ಎಲ್ಲಿದೆಯೋ ಅಲ್ಲಿ ವೇ ಬ್ರಿಡ್ಜ್ ಒಂದು ಆಗಬೇಕು ಅಂತ ಅವ್ರದ್ದು ತುಂಬಾ ವರ್ಷದಿಂದ ಬೇಡಿಕೆ ಇತ್ತು, ಒಂದು 3-4 ವರ್ಷದಿಂದ. ಇವತ್ತು ಅದಕ್ಕೆ ಒಪ್ಪಿಗೆ ಕೊಟ್ಟಿದ್ದಾರೆ. ಇನ್ ಪ್ರಿನ್ಸಿಪಲ್ ನಾವು ಸ್ಟಾರ್ಟ್ ಮಾಡ್ತೀವಿ ಅಂತ, ವರ್ಕ್ ಅನ್ನು ತಕ್ಷಣ ಫ್ಯಾಕ್ಟರಿ ಅವರು ಶುರು ಮಾಡ್ತೀನಿ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ. ರೈತರು ತಮ್ಮ ನ್ಯಾಯೋಚಿತವಾದಂತಹ ಬೇಡಿಕೆಗಾಗಿ ಪ್ರತಿ ವರ್ಷ ಹೋರಾಟವನ್ನು ನಡೆಸ್ತಾ ಇದ್ದಾರೆ. ಈ ಬಾರಿ ಹಂಗಾಮಿನ ಮೊದಲೇ ಜಿಲ್ಲಾಧಿಕಾರಿಗಳು ಸಭೆಯನ್ನು ನಡೆಸಿ ಚರ್ಚಿಸಿರುವುದು ಒಳ್ಳೆಯ ಬೆಳವಣಿಗೆ. ಆದರೆ ಕಾರ್ಖಾನೆಯವರು ರೈತರ ತಾಳ್ಮೆ ಪರೀಕ್ಷೆ ಮಾಡದೆ ಹೊಂದಾಣಿಕೆ ಮಾಡಿಕೊಂಡು ಹೋಗಬೇಕಾಗಿದೆ. ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ.